ಒಳ ಮೀಸಲಾತಿ ದಲಿತ ನಾಯಕರ ನಡುವೆ ಕಿಚ್ಚನ್ನ ಹೊತ್ತಿಸಿದಂತಹ ವಿಚಾರ, ಸರ್ಕಾರವನ್ನ ತಲ್ಲಣಗೊಳಿಸಿದಂತಹ ವಿಚಾರ. ಈ ವಿಚಾರದಲ್ಲಿ ದಲಿತ ನಾಯಕರ ನಡುವೆನೇ ಜಗಳವೂ ಆಗಿತ್ತು. ಒಂದು ರೀತಿಯಲ್ಲಿ ಕದನವೇ ಏರ್ಪಡಿತ್ತು. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಂಧಾನ ಸೂತ್ರವನ್ನ ಕಂಡು ಹಿಡಿದಿದ್ದಾರೆ. ಈ ಕದನಕ್ಕೆ ಮದ್ದರಿಯುವ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಅವರೇ ರಚಿಸಿದಂತಹ ಒಂದು ಫಾರ್ಮುಲಾದ ಮೂಲಕ. ಹಾಗಾದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಸಿಎಂ ರಚಿಸಿದಂತಹ ಆ ಫಾರ್ಮುಲಾ ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮೊನ್ನೆಯಷ್ಟೇ ಸ್ವಾಮೀಜಿಗಳು ಮತ್ತು ಪೊಲೀಸರ ನಡುವೆ ವಾಗ್ವಾದ ಶುರುವಾಗಿತ್ತು. ವಿಧಾನಸೌಧದ ಮುಂದೆ ಬಂದಿದ್ದ ಸ್ವಾಮೀಜಿಗಳನ್ನ ಪೊಲೀಸರು ತಡೆದಿದ್ರು. ಹೀಗೆ ತಡೆದಿದ್ದೇ ತಡ ಸ್ವಾಮೀಜಿಗಳು ರೊಚ್ಚಿಗೆದ್ದಿದ್ರು. ಆ ಒಂದು ಕ್ಷಣ ವಿಧಾನಸೌಧದ ಮುಂದೆನೇ ಹೈಡ್ರಾಮಾ ನಡೆದು ಬಿಟ್ಟಿತ್ತು. ಒಳ ಮೀಸಲಾತಿ, ಇಷ್ಟೆಲ್ಲ ವಾಗ್ವಾದ, ರಣಯುದ್ಧಕ್ಕೆ ಕಾರಣ ಒಳ ಮೀಸಲಾತಿ. ಒಳ ಮೀಸಲಾತಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿಬಿಟ್ಟಿತ್ತು. ಬಲಗೈ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಜ್ಞಾನಪ್ರಕಾಶ ಸ್ವಾಮೀಜಿ ನಾಗಮೋಹನ್ ದಾಸ್ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅಂತ ಸರ್ಕಾರಕ್ಕೆ ಸಂದೇಶ ರವಾನಿಸಿದ್ರು. ಅದಕ್ಕೆ ಪ್ರತಿಯಾಗಿ ಬಲಗೈ ಸಮುದಾಯ ನಮಗೆ 6% ಮೀಸಲಾತಿ ಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಪಟ್ಟು ಜಟಾಪಟಿಗೆ ಕಾರಣವಾಗಿತ್ತು. ದಲಿತ ಸ್ವಾಮೀಜಿಗಳು, ದಲಿತ ನಾಯಕರು, ದಲಿತ ಸಮುದಾಯದ ನಡುವೆನೇ ಕಿಚ್ಚು ಹೊತ್ತಿಸಿಬಿಟ್ಟಿತ್ತು ಈ ಒಳ ಮೀಸಲಾತಿ ಜಟಾಪಟಿ. ಸಂವಿಧಾನಬದ್ಧವಾಗಿ ನೀಡಲಾಗಿರುವ 15% ಮೀಸಲಾತಿಯಲ್ಲಿಯೇ 101 ಉಪಜಾತಿಗಳಿಗೆ ಕರೆಕ್ಟಾಗಿ ಮೀಸಲಾತಿ ಹಂಚಿಕೆ ಮಾಡುವುದೇ ಒಳ ಮೀಸಲಾತಿಯ ಮರ್ಮ. ಆದರೆ ಈ 15% ಮೀಸಲಾತಿಯ ಬಹುಪಾಲು ಲಾಭವನ್ನ ಕೇವಲ ಬಲಗೈ ಸಮುದಾಯದವರು ಮಾತ್ರ ಪಡೆಯುತ್ತಿದ್ದಾರೆ ಅನ್ನೋದು ಎಡಗೈ ಸಮುದಾಯಗಳ ಆರೋಪ. ಎಡಗೈ ಮತ್ತು ಬಲಗೈ ನಡುವಿನ ಈ ಕಿಚ್ಚೆ ನೋಡಿ ಇದೀಗ ಕೆಂಡವಾಗಿ ಕೈ ಸರ್ಕಾರವನ್ನೇ ಸುಡುತ್ತಾ ಕ್ಯಾಸ್ಟ್ ಅಂದ್ರೆ ದೇರ್ ಇಸ್ ನೋ ಅಂಡ್ ಲೆಫ್ಟ್ ಅಂಡ್ ರೈಟ್. ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ 101 ಕಮ್ಯುನಿಟೀಸ್, 101 ಜಾತಿಗೂ ನೀವು ನ್ಯಾಯ ಕೊಡಬೇಕು ಅಂತ. ಕ್ಯಾಬಿನೆಟ್ನಲ್ಲಿ ಪ್ರವರ್ಗ ಏನಲ್ಲಿದ್ದಂಥ ಒಂದು ಗುಂಪನ್ನ ಪ್ರವರ್ಗ ಬೀಗ್ ಮಾಡಿಬಿಟ್ಟಿದ್ದಾರೆ ನೋಟ್ ಶೀಟಲ್ಲಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮ ಸಚಿವರಿಗೂ ನಾವು ಕೇಳಿದ್ರೆ ನಾವು ಹೇಗೆ ಕಳಿಸಿದ್ವಿ ಅದು ಬಿ ಆಗ್ಬಿಟ್ಟಿದೆ ಅಂತಾರೆ. ಅದೇ ವಿಧಾನಸೌಧದಲ್ಲಿ ಇದು ಬಿ ಆಗ್ಬಿಡುತ್ತೆ ಸರ್. ಹಳೆ ಮೀಸಲಾತಿನ ಜಾರಿ ಮಾಡಿ, ಒಳ ಮೀಸಲಾತಿ ಕಂಪ್ಲೀಟ್ ಎಲ್ಲ ಡಿಸ್ಕಷನ್ ಆಗಲಿ, ಎಲ್ಲ ಅಂಕಿಅಂಶಗಳು ಸರಿಯಾಗಿ ಬರಲಿ, ಎಲ್ರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಚರ್ಚೆ ಮಾಡಿ ಆಮೇಲೆ ಮಾಡ್ರಿ. ಎಡ ಬಲ ಇರ್ಬೋದು, ಅವರಿಗೆ ಯಾವ ಥರದಲ್ಲಿ ತೊಂದರೆ ಆಗಿದೆ, ಹೇಗೆ ಅವರನ್ನು ಮೀಸಲಾತಿಯನ್ನು ಕೊಡಬೇಕು 15% ಮೀಸಲಾತಿಯಲ್ಲಿ ಅನ್ನೋದಕ್ಕೆ ತಾಂತ್ರಿಕವಾದಂಥ ಒಂದು ಸಲಹೆಯನ್ನು ಕೊಟ್ಟಿದ್ದೇವೆ. ಸಮವಾಗಿ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಎಲ್ಲ ಸಮುದಾಯಗಳನ್ನು ಮನವೊಲಿಸಿ ಒಪ್ಪಿಸಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಸಹಿತ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕಾನೂನು ಮಾಡುವಾಗ ಸದನವನ್ನೇ ಸಂಪೂರ್ಣವಾಗಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು
ಮಾನ್ಯ ಮುಖ್ಯಮಂತ್ರಿಗಳು ಆ ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸರ್ವಾನುಮತದಿಂದ ಆಗುವ ಹಾಗೆ ಮಾಡೋದರ ಜೊತೆಗೆ ಇವತ್ತು ರೋಸ್ಟರ್ ವಿಚಾರದಲ್ಲಿ ಏನು ಗೊಂದಲ ಅದು ಸೃಷ್ಟಿಯಾಗಿತ್ತು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಪೂರ್ಣವಾದ ಪರಿಹಾರವನ್ನು ಕಂಡು ಮಾರ್ಗದರ್ಶನ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳೋದರಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ಇದೇ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತೆ ದಲಿತ ನಾಯಕರ ನಡುವೆ ಸಾಕಷ್ಟು ಜಟಾಪಟಿಗಳೂ ನಡೆದಿವೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಮೀಸಲಾತಿ ಮಿತಿಯನ್ನ 15%ನಿಂದ 17%ಗೆ ಏರಿಸೋ ಲೆಕ್ಕಾಚಾರ ಇಟ್ಟುಕೊಳ್ಳಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ 15%ನಲ್ಲೇ ಮೀಸಲಾತಿ ಹಂಚಿಕೆ ಮಾಡಿ ಅಂತ ಹೇಳಿತ್ತು. ಹಿಂಗಾಗಿನೇ ಆ 15%ನಲ್ಲೇ ನಮಗೆ ಹೆಚ್ಚು ಬೇಕು, ನಮಗೇ ಹೆಚ್ಚು ಬೇಕು ಅಂತ ಎಡಗೈ ಮತ್ತು ಬಲಗೈ ಸಮುದಾಯ ಪಟ್ಟು ಹಿಡಿದು ಜಿದ್ದಿಗೆ ಬಿದ್ದಿದೆ. ಈ ಜಿದ್ದು ರಾಜಕೀಯವಾಗಿಯೂ ಸಾಕಷ್ಟು ಸದ್ದು ಮಾಡುತ್ತಿದೆ. ದಲಿತ ನಾಯಕರಲ್ಲೇ ಹೆಚ್ಚಾದ ವಾಕ್ಸಮರ. ಇನ್ನು ಈ ಒಳ ಮೀಸಲಾತಿ ತಿಕ್ಕಾಟ ದಲಿತ ನಾಯಕರು, ದಲಿತ ಸಚಿವರ ನಡುವೆನೇ ಕಂದಕ ಸೃಷ್ಟಿ ಮಾಡಿಬಿಟ್ಟಿದೆ. ಎಡಗೈ ಸಮುದಾಯವನ್ನ ಪ್ರತಿನಿಧಿಸುವ ಸಚಿವರಾದ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಅವರು ಒಳ ಮೀಸಲಾತಿಯನ್ನ ತಕ್ಷಣವೇ ಜಾರಿಗೊಳಿಸಬೇಕು ಅಂತ ಪಟ್ಟು ಹಿಡಿದಿದ್ರೆ, ಬಲಗೈ ಸಮುದಾಯದ ನಾಯಕರಾದ ಡಾಕ್ಟರ್ G ಪರಮೇಶ್ವರ್ ಮತ್ತು ಡಾಕ್ಟರ್ HC ಮಹದೇವಪ್ಪ ಗೊಂದಲಗಳಿರುವ ವರದಿಯನ್ನ ಅವಸರದಲ್ಲಿ ಜಾರಿ ಮಾಡುವುದು ಬೇಡ, ರೋಸ್ಟರ್ ಗೊಂದಲ ನಿವಾರಣೆಯಾಗುವವರೆಗೆ ಹಳೆಯ ಪದ್ಧತಿಯೇ ಮುಂದುವರಿಯಲಿ ಅಂತಿದ್ದಾರೆ. ಹಿಂಗಾಗಿ ಒಳ ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಮತ್ತು ವಾಕ್ಸಮರಕ್ಕೂ ಸಾಕ್ಷಿಯಾಗಿದೆ. ಮಹದೇವಪ್ಪ ನಿವಾಸದಲ್ಲಿ ರಹಸ್ಯ ಸಭೆ, ಏನೆಲ್ಲ ಚರ್ಚೆ? ಇನ್ನು ಶುಕ್ರವಾರದ ಕ್ಯಾಬಿನೆಟ್ ಸಭೆಗೂ ಮುನ್ನ ಸಚಿವ HC ಮಹದೇವಪ್ಪ ಅವರ ನಿವಾಸದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರ ಸಭೆ ನಡೆದಿದೆ. ಸಚಿವರಾದ ಪರಮೇಶ್ವರ್, ಮುನಿಯಪ್ಪ, RB ತಿಮ್ಮಾಪುರ್ ಸೇರಿದಂತೆ ಹಲವು ಶಾಸಕರು ಮತ್ತು ಮಾಜಿ ಸಂಸದರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಂಬೇಡ್ಕರ್ ಅವರ ಆಶಯದಂತೆ ಎರಡೂ ಕೈಗಳು ಸೇರಿ ಒಂದಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಮಹದೇವಪ್ಪ ಎಲ್ಲರನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಇನ್ನು ಒಳ ಮೀಸಲಾತಿ ಬಗ್ಗೆ ಎಡಗೈ ಮತ್ತು ಬಲಗೈ ಸಮುದಾಯದ ವಾದ ಏನು ಗೊತ್ತಾ? ಒಂದೇ ವರ್ಗದೊಳಗೆ ಅಸಮಾನತೆ ಇದೆ ಅಂತ ಎಡಗೈ ನಾಯಕರು ವಾದಿಸ್ತಿದ್ರೆ, SC ಸಮುದಾಯ ವಿಭಜನೆ ಸರಿಯಲ್ಲ ಅಂತ ಎಡಗೈ ಸಮುದಾಯದ ನಾಯಕರು ವಾದಿಸ್ತಿದ್ರು. ಇನ್ನು ಶಿಕ್ಷಣ, ಉದ್ಯೋಗದಲ್ಲಿ ಅವಕಾಶ ಸಿಗ್ತಿಲ್ಲ ಅಂತ ಎಡಗೈ ಸಮುದಾಯ ವಾದಿಸ್ತಿದೆ. ಆದ್ರೆ ಮೀಸಲಾತಿ ಬದಲಾವಣೆಯಿಂದ ಸಂಘರ್ಷ ಶುರುವಾಗಿದೆ ಅನ್ನೋದು ಬಲಗೈ ವಾದವಾಗಿದೆ. ಇನ್ನೂ ಕೆಲವು ಜಾತಿಗಳಿಗೆ ಮಾತ್ರ ಮೀಸಲಾತಿ ಲಾಭ ಆಗ್ತಿದೆ ಅಂತ ಎಡಗೈ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ರೆ, SC ಸಮುದಾಯಗಳಿಗೆ ಸಮಾನ ಅವಕಾಶ ಬೇಕು ಅಂತ ಬಲಗೈ ಸಮುದಾಯ ಪಟ್ಟು ಹಿಡಿದಿದೆ. ಇನ್ನೂ ನ್ಯಾಯಯುತ ಹಂಚಿಕೆ ಅಗತ್ಯವಾಗಿದೆ ಅಂತ ಎಡಗೈ ವಾದಿಸ್ತಿದ್ರೆ, ಒಳ ವಿಭಜನೆ ಬೇಡ ಅಂತ ಕೆಲವು ಬಲಗೈ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಳ ಮೀಸಲಾತಿಯಿಂದ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಅಂತ ಎಡಗೈ ಸಮುದಾಯದ ನಾಯಕರು ಹೇಳಿದ್ರೆ, ದಲಿತರ ಏಕತೆ ಕುಗ್ಗಿ ಹೋಗುವ ಆತಂಕ ಇದೆ ಇದರಿಂದ ಅಂತ ಬಲಗೈ ನಾಯಕರು ಹೇಳ್ತಾ ಇದ್ದಾರೆ. ಹೀಗೆ ಒಳ ಮೀಸಲಾತಿ ವಿಚಾರವಾಗಿ CM ಸಿದ್ದರಾಮಯ್ಯ ಮತ್ತು ದಲಿತ ನಾಯಕರ ನಡುವೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಎಡಗೈ ನಾಯಕರು ಮತ್ತು ಬಲಗೈ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ, ಸಾಧಕ ಬಾಧಕಗಳನ್ನು ವಿವರಿಸಿದ್ದಾರೆ. ಯಾರಿಗೂ ಅನ್ಯಾಯ ಆಗದಂತೆ ಒಳ ಮೀಸಲಾತಿ ಜಾರಿಗೆ ತರಬೇಕಿದೆ ಅಂತಾನು ಎರಡೂ ಸಮುದಾಯದ ನಾಯಕರು ವಾದಿಸಿದ್ರು. CM ಸಿದ್ದರಾಮಯ್ಯ ಸೇರಿದಂತೆ ದಿಲ್ಲಿ ನಾಯಕರ ಲೆಕ್ಕಾಚಾರನೂ ಅದೇ ಆಗಿದೆ. ಒಳ ಮೀಸಲಾತಿ ಕಲ್ಪಿಸ್ತಿರೋದು ಒಳ್ಳೆಯ ವಿಚಾರವೇ, ಆದರೆ ಅದರಲ್ಲಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರದು ಅನ್ನೋದು ತುಂಬಾನೇ ಮುಖ್ಯವಾಗಿದೆ. ಹಳೆ ಫಾರ್ಮುಲಾದಲ್ಲಿ ಕಿತ್ತಾಟ, ಸರ್ಕಾರದಿಂದ ಹೊಸ ಫಾರ್ಮುಲಾ. 15% ಮೀಸಲಾತಿಯಲ್ಲೇ ಸರ್ಕಾರದ ವರ್ಗೀಕರಣ. ಇನ್ನು ಒಳ ಮೀಸಲಾತಿ ಕಿಚ್ಚು ಇಷ್ಟೊಂದು ಜೋರಾಗ್ತಿದ್ದಂತೆ 15%ನಲ್ಲೇ ಹಂಚಿಕೆ ಮಾಡಬೇಕು ಅನ್ನೋ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಅನುಸಾರವಾಗಿ ಯಾರಿಗೂ ಅನ್ಯಾಯವಾಗದಂತೆ ಸಚಿವ ಸಂಪುಟ ಸಭೆಯಲ್ಲಿ ಸಂಧಾನ ಸೂತ್ರವನ್ನ ಹೆಣೆಯಲಾಗಿದೆ. ಹಳೆ ಫಾರ್ಮುಲಾದಿಂದ ಕಿತ್ತಾಟಗಳು ಜೋರಾದ ಬೆನ್ನಲ್ಲೇ ಹೊಸ ಫಾರ್ಮುಲಾವನ್ನ ಸರ್ಕಾರ ಹೆಣೆದಿದೆ. ಈ ಹೊಸ ಫಾರ್ಮುಲಾವನ್ನ ಇದೀಗ ಬಹುತೇಕ ನಾಯಕರು ಒಪ್ಪಿಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯದಲ್ಲಿ ಮತ್ತು ದಲಿತ ಸಮುದಾಯಗಳಿಗೆ ಸಮನ್ವಯತೆ ಸಾಧಿಸಲಿಕ್ಕೆ ಬೇಕಾದಂತಹ ಒಳ ಮೀಸಲಾತಿ ಇವೆರಡೂ ಕೂಡ ಒಬ್ಬರಿಗೆ ಯುನಾನಿಮಸ್ಲಿ ಒಕ್ಕೂಟದಿಂದ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ 5.25 ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೊಂದು ವರ್ಗಕ್ಕೆ 5.25 ಕೊಟ್ಟಿದ್ದಾರೆ, ಮತ್ತೊಂದು ವರ್ಗಕ್ಕೆ 4.5 ಕೊಟ್ಟಿದ್ದಾರೆ. ಆ 4.5 ನಲ್ಲಿರ್ತಕ್ಕಂಥವ್ರು ಯಾರನ್ನ ನಿಮ್ಗೆ ಗೊತ್ತಿದೆ, ಬೋವಿ, ಲಂಬಾಣಿ, ಕೊರ್ಚಾ, ಕೊರ್ಮ ಮತ್ತು ಅದ್ರ ಜೊತೆಯಲ್ಲಿ ಅಲೆಮಾರಿಗಳನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ.
ಅವ್ರಿಗೂ ಕೂಡ ಅದರಲ್ಲಿ 1% ಇರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಸರ್ಕಾರ ಮಾಡಿರೋ ಹೊಸ ಫಾರ್ಮುಲಾ ಪ್ರಕಾರ ಎಡಗೈ ಮತ್ತು ಬಲಗೈ ಎರಡೂ ಸಮುದಾಯಕ್ಕೂ ಸಮಾನವಾಗಿ ಒಳ ಮೀಸಲಾತಿಯಲ್ಲಿ ಹಂಚಿಕೆ ಮಾಡಲಾಗಿದೆ. ಇನ್ನುಳಿದಂತೆ ಸ್ಪರ್ಶ ಸಮುದಾಯಗಳಿಗೂ ಪ್ರಮುಖ ಆದ್ಯತೆ ಕೊಟ್ಟು ಪ್ರಾತಿನಿಧ್ಯತೆಯನ್ನ ನೀಡಲಾಗಿದೆ. ಅಷ್ಟಕ್ಕೂ ಒಳ ಮೀಸಲಾತಿಯ ಹಂಚಿಕೆ ಹೇಗೆಲ್ಲ ಮಾಡಲಾಗಿದೆ, ಯಾವ ಫಾರ್ಮುಲಾಗೆ ಎಲ್ಲರೂ ಒಪ್ಪಿದ್ದಾರೆ ಅನ್ನೋದನ್ನ ಈಗ ತೋರಿಸ್ತೀವಿ ನೋಡಿ. ಇನ್ನು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಸದ್ಯ ಅಸ್ತಿತ್ವದಲ್ಲಿರುವ ಎಸ್ಸಿ ಮೀಸಲಾತಿ ಪ್ರಮಾಣವಾಗಿರುವ 15%ರಲ್ಲೇ ಒಳ ಮೀಸಲಾತಿಯ ವರ್ಗೀಕರಣ ಮಾಡಲಾಗಿದೆ. ಆ ಪೈಕಿ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25% ಹಾಗೂ ಎಸ್ಸಿ ಸ್ಪರ್ಶ ಮತ್ತು ಅಲೆಮಾರಿ ಸಮುದಾಯಗಳಿಗೆ 4.50% ಮೀಸಲಾತಿಗೆ ಸಂಪುಟ ಅಸ್ತು ಎಂದಿದೆ. ಇನ್ನು ಎಡಗೈ ಸಮುದಾಯದಲ್ಲಿ 18 ಜಾತಿಗಳಿವೆ, ಬಲಗೈ ಸಮುದಾಯದಲ್ಲಿ 20 ಜಾತಿಗಳಿವೆ, ಹಾಗೆ ಸ್ಪರ್ಶ ಸಮುದಾಯದಲ್ಲಿ 59 ಸಣ್ಣ ಜಾತಿಗಳಿವೆ. ಅಲೆಮಾರಿ ಹಾಗೂ ಅರೆ ಅಲೆಮಾರಿಗಳನ್ನು ಸ್ಪರ್ಶ ಸಮುದಾಯಕ್ಕೆ ಸೇರಿಸಲಾಗಿದೆ. ಆ ಮೂಲಕ ಒಳ ಮೀಸಲಾತಿಯಲ್ಲೂ ಎಲ್ಲರಿಗೂ ಆದ್ಯತೆ ಸಿಗುವಂತೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಸುದೀರ್ಘ ಚರ್ಚೆ ನಡೆದು ಅಂತಿಮವಾಗಿ ಹೊಸ ಫಾರ್ಮುಲಾಗೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25, 4.5. 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿತುಪ್ಪವಾಗಿ ಪರಿಣಮಿಸಿದ್ದ ಒಳ ಮೀಸಲಾತಿ ವಿಚಾರವನ್ನ ಹೊಸ ಫಾರ್ಮುಲಾದ ಮೂಲಕ ತಣ್ಣಗಾಗಿಸಲಾಗಿದೆ. ಆ ಮೂಲಕ ಮುನಿಸ್ಕೊಂಡಿದ್ದ ಎಡಗೈ ಮತ್ತು ಬಲಗೈ ಸಮುದಾಯವನ್ನ ಓಲೈಸಿ ತಮ್ಮ ಕಡೆಗೆ ಬಲವಾಗಿ ಸೆಳೆದುಕೊಂಡು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಕಾಂಗ್ರೆಸ್. ಎಡಗೈ ಮತ್ತು ಬಲಗೈ ನಾಯಕರು ಹೊಸ ಫಾರ್ಮುಲಾವನ್ನ ಒಪ್ಪಿಕೊಂಡಿರೋದ್ರಿಂದ ಒಳ ಮೀಸಲಾತಿ ಕಿಚ್ಚು ಸದ್ಯಕ್ಕೆ ತಣ್ಣಗಾಗಿದೆ.